ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಆದರದ ಸ್ವಾಗತ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ನೆಮ್ಮದಿ ಮತ್ತು ಆರ್ಥಿಕ ಸುಭದ್ರತೆಯ ಕನಸಿರುತ್ತದೆ. ಆದರೆ ಎಷ್ಟೇ ಕಷ್ಟಪಟ್ಟರೂ ಸಾಲದ ಸುಳಿ ಅಥವಾ ಹಣಕಾಸಿನ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತಿವೆಯೇ? ಸಂಪತ್ತಿನ ಒಡತಿ ಲಕ್ಷ್ಮೀದೇವಿ ಮತ್ತು ಧನ ಧಾನ್ಯಗಳ ಅಧಿಪತಿ ಕುಬೇರ ಇಬ್ಬರು ಒಂದೇ ಕಡೆ ನೆಲೆಸಿ ಭಕ್ತರ ಕಷ್ಟ ನೀಗಿಸುವ ಕ್ಷೇತ್ರ ಹೊಂದಿದೆ ಎಂಬುದು ನಿಮಗೆ ತಿಳಿದಿದೆಯೇ? ಹೌದು, ಇಂದು ನಾವು ನಿಮ್ಮನ್ನು ತಮಿಳುನಾಡಿನ ವಂಡಾಲೂರಿನಲ್ಲಿರುವ ಅತ್ಯಂತ ಶಕ್ತಿಶಾಲಿ ಮತ್ತು ಅಪರೂಪದ ಶ್ರೀ ಲಕ್ಷ್ಮೀ ಕುಬೇರ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಲಿದ್ದೇವೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಇಲ್ಲಿನ ಪ್ರತಿಯೊಂದು ಮಾಹಿತಿಯು ನಿಮ್ಮ ಜೀವನದಲ್ಲಿ ಭರವಸೆಯ ಬೆಳಕನ್ನು ತರಬಲ್ಲದು. ಈ ಕ್ಷೇತ್ರದ ಮಹಿಮೆ ಮತ್ತು ತಿರುಪತಿಯ ಸಂಬಂಧ. ಭಾರತದಲ್ಲಿ ಲಕ್ಷ್ಮೀ ದೇವಿಯ ದೇವಸ್ಥಾನಗಳು ನಮಗೆಲ್ಲ ಪರಿಚಿತ, ಆದರೆ ಕುಬೇರನಿಗೆ ಪ್ರತ್ಯೇಕ ದೇವಸ್ಥಾನಗಳು ಕಾಣುವುದು ಬಹಳ ಅಪರೂಪ. ಈ ಕ್ಷೇತ್ರವು ತಮಿಳುನಾಡಿನ ಚೆನ್ನೈ ಸಮೀಪದ ವಂಡಾಲೂರ್ ಎಂಬಲ್ಲಿ ನೆಲೆಸಿದೆ. ಪುರಾಣಗಳ ಪ್ರಕಾರ ತಿರುಪತಿಯ ವೆಂಕಟೇಶ್ವರ ಸ್ವಾಮಿಯ ವಿವಾಹದ ಸಮಯದಲ್ಲಿ ಹಣದ ಅವಶ್ಯಕತೆ ಇದ್ದಾಗ ಕುಬೇರನೇ ಸ್ವಾಮಿಗೆ ಸಾಲವನ್ನು ನೀಡಿದನು ಎಂಬ ಉಲ್ಲೇಖವಿದೆ. ಆ ನಂಬಿಕೆಯ ಪ್ರಕಾರ ತಿರುಪತಿಗೆ ಭೇಟಿ ನೀಡುವ ಭಕ್ತರು ಈ ಲಕ್ಷ್ಮೀ ಕುಬೇರ ದೇವಸ್ಥಾನಕ್ಕೂ ಭೇಟಿ ನೀಡಿದರೆ ಮಾತ್ರ ಅವರ ಯಾತ್ರೆ ಸಂಪೂರ್ಣವಾಗುತ್ತದೆ ಎಂದು ಹೇಳಲಾಗುತ್ತದೆ. ತಿರುಪತಿಯಲ್ಲಿ ಸಲ್ಲಿಸುವ ಕಾಣಿಕೆಯು ಕುಬೇರನ ಸಾಲಕ್ಕೆ ಹೋಗುತ್ತದೆ ಎಂಬ ನಂಬಿಕೆಯೂ ಇಲ್ಲಿನ ಭಕ್ತರಲ್ಲಿದೆ. ಹಾಗಾಗಿ ಸಾಲ ಬಾಧೆಯಿಂದ ಬಳಲುತ್ತಿರುವವರು ಈ ಕ್ಷೇತ್ರಕ್ಕೆ ಬಂದು ಪ್ರಾರ್ಥಿಸಿದರೆ ಶೀಘ್ರವೇ ಅದರಿಂದ ಮುಕ್ತಿ ದೊರೆಯುತ್ತದೆ ಎಂಬುದು ಇಲ್ಲಿ ಬರುವ ಭಕ್ತರ ಅಚಲ ವಿಶ್ವಾಸ. ಈ ದೇವಸ್ಥಾನದ ಒಳಾಂಗಣ ಮತ್ತು ದೇವತೆಗಳು. ಈ ದೇವಸ್ಥಾನದ ಪ್ರವೇಶಿಸುತ್ತಿದ್ದಂತೆ ನಮಗೆ ಒಂದು ದಿವ್ಯವಾದ ಅನುಭವವಾಗುತ್ತದೆ. ಇಲ್ಲಿ ಕೇವಲ ಲಕ್ಷ್ಮಿ ಮತ್ತು ಕುಬೇರ ಮಾತ್ರವಲ್ಲದೆ ಇಡೀ ಶಿವ ಕುಟುಂಬದ ಸನ್ನಿಧಿ ನಮಗಿಲ್ಲಿ ಕಾಣಿಸುತ್ತದೆ. ಮುಖ್ಯವಾಗಿ ಸಂಪತ್ತಿನ ಅಧಿದೇವತೆಯಾದ ಮಹಾಲಕ್ಷ್ಮಿ ಮತ್ತು ಧನ ಧಾನ್ಯಗಳ ಅಧಿಪತಿ ಕುಬೇರ ಒಂದೇ ಪೀಠದ ಮೇಲೆ ಕುಳಿತು ಭಕ್ತರಿಗೆ ದರ್ಶನ ನೀಡುತ್ತಾರೆ. ಇವರ ಜೊತೆಗೆ ಭಕ್ತರ ವಿಘ್ನಗಳನ್ನು ನಿವಾರಿಸುವ ಗಣೇಶ, ಜ್ಞಾನ ದೇವತೆ ಸುಬ್ರಹ್ಮಣ್ಯ, ಸರ್ವಶಕ್ತನಾದ ಶಿವ ಮತ್ತು ಧೈರ್ಯದ ಸಂಕೇತವಾದ ಆಂಜನೇಯ ಸ್ವಾಮಿಯ ಪ್ರತ್ಯೇಕ ಸನ್ನಿಧಿಗಳು ಇಲ್ಲಿವೆ. ಲಕ್ಷ್ಮೀ ದೇವಿಯ ಕೃಪೆಯ ಜೊತೆಗೆ ಕುಬೇರನ ಆಶೀರ್ವಾದವು ಸೇರಿದರೆ ಆ ಮನೆಯಲ್ಲಿ ಸಂಪತ್ತು ಸ್ಥಿರವಾಗಿ ನೆಲೆಸುತ್ತದೆ ಎಂಬುದು ಈ ಕ್ಷೇತ್ರದ ವಿಶೇಷತೆ. ವಿಶೇಷ ಪೂಜೆ ಮತ್ತು ಆಚರಣೆಗಳು. ಈ ದೇವಸ್ಥಾನದಲ್ಲಿ ಒಂದು ವಿಶಿಷ್ಟವಾದ ನಂಬಿಕೆ ಇದೆ. ಭಕ್ತರು ಇಲ್ಲಿಗೆ ಬಂದು ತಮ್ಮ ಮನಸ್ಸಿನ ಸಂಕಲ್ಪವನ್ನು ಮಾಡಿಕೊಂಡು ದೇವರಿಗೆ ನಾಣ್ಯಗಳನ್ನು ಅರ್ಪಿಸಿ ಪ್ರಾರ್ಥಿಸುತ್ತಾರೆ. ಕೈಯಲ್ಲಿ ನಾಣ್ಯಗಳನ್ನು ಹಿಡಿದು ಕುಬೇರನ ನಾಮಸ್ಮರಣೆ ಮಾಡುವುದರಿಂದ ನಮ್ಮಲ್ಲಿರುವ ದಾರಿದ್ರ್ಯ ದೂರವಾಗಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂದು ಹೇಳಲಾಗುತ್ತದೆ. ವಿಶೇಷವಾಗಿ ಇಲ್ಲಿ ಕುಬೇರನ ಮೂರ್ತಿಗೆ ನಮಸ್ಕರಿಸಿ ಮನಸಾರೆ ಬೇಡಿಕೊಂಡರೆ ಮನೆಯಲ್ಲಿನ ಆರ್ಥಿಕ ಮುಗ್ಗಟ್ಟುಗಳು ನಿವಾರಣೆಯಾಗುತ್ತವೆ. ಪ್ರತಿ ಶುಕ್ರವಾರ ಮತ್ತು ಹಬ್ಬದ ದಿನಗಳಲ್ಲಿ ಇಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರುತ್ತವೆ. ಸಾವಿರಾರು ಭಕ್ತರು ದೂರ ದೂರುಗಳಿಂದ ಆಗಮಿಸಿ ದೇವಿಯ ಮತ್ತು ಕುಬೇರನ ಕೃಪೆಗೆ ಪಾತ್ರರಾಗುತ್ತಾರೆ. ಇಲ್ಲಿಗೆ ತಲುಪುವ ಹಾದಿ. ಈ ಪವಿತ್ರ ಕ್ಷೇತ್ರಕ್ಕೆ ನೀವು ಭೇಟಿ ನೀಡಲು ಇಚ್ಛಿಸುವುದಾದರೆ ಇದು ತಮಿಳುನಾಡು ರಾಜ್ಯದ ಚೆನ್ನೈ ಸಮೀಪದಲ್ಲಿದೆ. ವಂಡಾಲೂರು ರೈಲ್ವೆ ನಿಲ್ದಾಣ ಅಥವಾ ಬಸ್ ನಿಲ್ದಾಣದಿಂದ ಸುಮಾರು 6ರಿಂದ 7 ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನವಿದೆ. ಚೆನ್ನೈನಿಂದ ಇಲ್ಲಿಗೆ ಬರಲು ಸಾಕಷ್ಟು ಬಸ್ ಸೌಲಭ್ಯಗಳು ಮತ್ತು ಟ್ಯಾಕ್ಸಿ ವ್ಯವಸ್ಥೆಗಳು ಸುಲಭವಾಗಿ ದೊರೆಯುತ್ತವೆ. ಭಕ್ತರೇ, ನಂಬಿಕೆಯೇ ಜೀವನದ ಆಧಾರ. ನೀವು ಕೂಡ ಜೀವನದಲ್ಲಿ ಒಮ್ಮೆ ಈ ಲಕ್ಷ್ಮೀ ಕುಬೇರ ಮಂದಿರಕ್ಕೆ ಭೇಟಿ ನೀಡಿ ಆ ದೈವಿ ಶಕ್ತಿಯನ್ನು ಅನುಭವಿಸಿ ನಿಮ್ಮೆಲ್ಲ ಸಂಕಷ್ಟಗಳು ದೂರವಾಗಿ ಸುಖ ಶಾಂತಿ ನೆಲೆಸಲಿ ಎಂದು ನಾವು ಆ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಪುಣ್ಯ ಕ್ಷೇತ್ರಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಈ ಕ್ಷೇತ್ರದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ತಿಳಿದಿದ್ದರೆ ಅಥವಾ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.